ನಾಯಕ್ ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ ಜಸ್ಟ್ ಮಿಸ್ ಆಗಿಬಿಟ್ಟಿದ್ದಾನೆ. ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾನೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಮಸೂದ್ ಅಜರ್. ಆಪರೇಷನ್ ಸಿಂಧೂರ್ನಲ್ಲಿ ಅಜರ್ ವಂಶವೇ ನಿರ್ವಂಶ ಆಗಿತ್ತು. ಮಸೂದ್ ಅಜರ್ ಕುಟುಂಬದ 14 ಜನರು ಯಮಪುರಿಗೆ ಪಾರ್ಸಲ್ ಮಾಡುವಂತ ಕೆಲಸ ಆಗಿತ್ತು. ಆಪರೇಷನ್ ನಲ್ಲಿ ಕೂದಲೆಯ ಅಂತರದಲ್ಲಿ ಜಸ್ಟ್ ಮಿಸ್ ಆಗಿದ್ದ. ಆಪರೇಷನ್ ಸಿಂಧೂರ್ನಲ್ಲಿ ಜೈಷೆನ ಮುಖ್ಯ ಕಚೇರಿಯನ್ನೇ ಧ್ವಂಸ ಮಾಡಲಾಗಿತ್ತು. ಬಹಲ್ವಾಪುರದಲ್ಲಿದ್ದಂತಹ ಜೈಷೆ ಮೊಹಮ್ಮದ್ ಸಂಘಟನೆಯ ಕಚೇರಿ ಅದು. ಅಂದು ಜೈಷ್ ಮುಖ್ಯ ಕಚೇರಿಯ ಪಕ್ಕದ ಕಟ್ಟಡದಲ್ಲಿ ಮಸೂದ್ ಇದ್ದ. ಹೀಗಾಗಿನೇ ಸ್ವಲ್ಪದಲ್ಲೇ ಸಾವಿನಿಂದ ಮಸೂದ್ ಅಜರ್ ಪಾರಾಗಿದ್ದ. ಏನೋ ಬಲ್ಲ ಮೂಲಗಳ ಹೇಳುವಂತ ಪ್ರಕಾರ ಅಂದು ಮಸೂದ್ ಅಲ್ಲಿರಲಿಲ್ಲ. ಜೈಷೆನ ಹೆಡ್ ಕ್ವಾರ್ಟರ್ಸ್ನ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇದ್ದ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಅದು ಮಸೂದ್ ಅಜರ್ ಕಚೇರಿಯಲ್ಲಿ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಯಾಕಂದ್ರೆ ಆಪರೇಷನ್ ಅಲ್ಲಿ ಆತನ ಕುಟುಂಬದ 14 ಜನರನ್ನ ಹತ್ಯೆ ಮಾಡುವಂತ ಕೆಲಸ ಆಗಿತ್ತು. ಈ ಮೂಲಕವಾಗಿ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ, ಜೊತೆಯಲ್ಲಿ ಜಗತ್ತಿಗೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಈತ. ಭಾರತದಲ್ಲಿ ಹಿಂದೆ ಅನೇಕ ದಾಳಿಗಳನ್ನ ನೇತೃತ್ವ ವಹಿಸಿಕೊಂಡಿರೋದು ಈತನೇ. ಜಗತ್ತಿಗೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಇನ್ನು ಆಪರೇಷನ್ ಸಿಂಧೂರದ ಹೊತ್ತಿನಲ್ಲಿ ಈತನ ಪ್ರಮುಖ ಕಚೇರಿ ಪಾಕಿಸ್ತಾನದಲ್ಲಿರುವಂತಹ ಜೈಷೆಯ ಮುಖ್ಯ ಕಚೇರಿಯ ಮೇಲೆ ದಾಳಿ ಮಾಡಲಾಗಿತ್ತು. ಆ ಹೊತ್ತಿನಲ್ಲಿ ಈತನ ಕುಟುಂಬದ 14 ಜನರನ್ನ ಹತ್ಯೆ ಮಾಡುವಂತ ಕೆಲಸ ಆಯಿತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆಪರೇಷನ್ ಸಿಂಧೂರದ ಮೇಜರ್ ಟಾರ್ಗೆಟ್ ಆಗಿತ್ತು. ಆ ಹೊತ್ತಿನಲ್ಲಿ ಅಜರ್ನ ವಂಶವೇ ನಿರ್ವಂಶ ಆಗಿತ್ತು. ಆತನ ಮನೆಯವರು 14 ಜನರನ್ನ ಕೂಡ ಯಮಲೋಕಕ್ಕೆ ಪಾರ್ಸಲ್ ಮಾಡಿತ್ತು ನಮ್ಮ ಭಾರತೀಯ ಸೇನೆ ನಮ್ಮ ಕಾರ್ಯಾಚರಣೆಯಲ್ಲಿ. ಆದರೆ ಈತ ಅವತ್ತು ಜಸ್ಟ್ ಮಿಸ್ ಹಾಕಿದ್ದ. ಆತನ ಪಾಪದ ಕೂಡ ಈಗಾಗಲೇ ತುಂಬಿದೆ, ಆದರೂ ಕೂಡ ಒಂದು ಅಲ್ಪ ಸ್ವಲ್ಪ ತುಂಬೋದು ಬಾಕಿ ಇದೆ ಅನ್ಸುತ್ತೆ. ಆದರೆ ಕಾರ್ಯಾಚರಣೆಯ ಹೊತ್ತಿನಲ್ಲಿ ಈತ ಪಕ್ಕದ ಕಚೇರಿಯಲ್ಲಿದ್ದ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ. ಹೀಗಾಗಿನೇ ಸ್ವಲ್ಪ ಅಂತರದಲ್ಲಿ ಮಸೂದ್ ಅಜರ್ ಪಾರಾಗಿದ್ದ. ಏನು ಕೆಲವೊಂದು ಇನ್ಸೈಡ್ ಮೂಲಗಳು ಹೇಳುವಂತ ಪ್ರಕಾರ ಅವತ್ತು ಮಸೂದ್ ಅಲ್ಲಿ ಇರಲಿಲ್ಲ, ಆತ ಬೇರೆ ಕಡೆ ಜೈಷೆನ ಹೆಡ್ ಕ್ವಾರ್ಟರ್ನ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇದ್ದ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಆತನ ಕುಟುಂಬವೇ ನಾಶ ಆಯಿತು. ಆತ ಕುಟುಂಬಕ್ಕೆ ಪಾಕಿಸ್ತಾನ ಸರ್ಕಾರ ದುಡ್ಡು ಕೊಡುವಂತ ಕೆಲಸ ಮಾಡ್ತು. ಅಂತ್ಯಕ್ರಿಯೆಯನ್ನ ಕೂಡ ಪಾಕಿಸ್ತಾನದ ಸರ್ಕಾರ ಪಾಲ್ಗೊಂಡು ಉಗ್ರರಿಗೆ ನಾವು ನೇರಾನೇರವಾಗಿ ಸಾಥ್ ಕೊಡ್ತೀವಿ ಅನ್ನುವಂಥದ್ದು ಕೂಡ ಜಗತ್ತಿಗೆ ಸಾರಿ.